ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋ NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಒಂದು ತೋರಿಸ್ತಾ ನೋಡ್ಬೋದು. ಇದು ಈಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ. ಎಲ್ಲ ಮನೆಗಳಿಗೂ ಈಸ್ಟ್ ಫೇಸಿಂಗ್ ಡೋರ್ಸ್ ಬರುತ್ತೆ. ಇದು ಸೈಟ್ ಡೈಮೆನ್ಷನ್ ಬಂದುಬಿಟ್ಟು 30-40, ರೋಡ್ಗೆ 30 ಇದೆ, ಲೆಂತ್ 40 ಇದೆ, 1200 ಸ್ಕ್ವೇರ್ ಫೀಟು. ಮನೆ ಮುಂದೆ 30 ಫೀಟ್ ರೋಡ್ ಇದೆ. ಇದು ಬಂದುಬಿಟ್ಟು ಫುಲ್ಲಿ ಗೇಟೆಡ್ ಕಮ್ಯುನಿಟಿ ಲೇಔಟು. ತುಂಬ ಚೆನ್ನಾಗಿದೆ. ಎಲ್ಲ ಮನೆ ಮುಂದೆ 30 ಫೀಟ್ ರೋಡು. ಇದು ಲೊಕೇಶನ್ ಬಂದುಬಿಟ್ಟು ಕಟ್ಗಿನಹಳ್ಳಿ ಅಂತ. ಫ್ರಮ್ ಯಲಹಂಕಗೆ 5 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ ರೋಡು ಆ್ಯಂಡ್ ಮೆಟ್ರೋ ಸ್ಟೇಷನ್ಗೆ 4 ಕಿಲೋಮೀಟರ್ಸ್ ಆಗುತ್ತೆ. ನೋಡ್ಬೋದು. ಸೈಟ್ ಇರೋದು ಈಸ್ಟ್ ಫೇಸಿಂಗು ಆ್ಯಂಡ್ ಡೋರ್ಸ್ ಬಂದಿರೋದು ಈಸ್ಟ್ ಫೇಸಿಂಗ್. ಟೋಟಲ್ ಈಸ್ಟ್ ಫೇಸಿಂಗ್ ಮನೆಗಳು ಎಲ್ಲ ಬಂದಿರೋದು. ಈ ಮನೆಯಲ್ಲಿ 4 ಯೂನಿಟ್ಸ್ 1 BHK ಹೌಸ್ ಸಿಗುತ್ತೆ. 1 ಯೂನಿಟ್ ಬಂದುಬಿಟ್ಟು 2 BHK ಹೌಸ್ ಸಿಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಆ್ಯಂಡ್ ಪಾರ್ಕಿಂಗ್ ಏರಿಯಾ. ಫಸ್ಟ್ ಫ್ಲೋರ್ 2 BHK ಹೌಸು, ಸೆಕೆಂಡ್ ಫ್ಲೋರು 2 ಯೂನಿಟ್ಸ್ 1 BHK ಆ್ಯಂಡ್ 1 BHK. ಥರ್ಡ್ ಫ್ಲೋರಲ್ಲಿ 1 ಯೂನಿಟ್ 1 BHK ಹೌಸ್. ಟೋಟಲ್ 1 BHK ಹೌಸ್ 4 ಇರುತ್ತೆ, ಒಂದು 2 BHK ಹೌಸ್. ಈಸ್ಟ್ ಫೇಸಿಂಗ್ ಡೋರ್ಸು ಆ್ಯಂಡ್ ಈಸ್ಟ್ ಫೇಸಿಂಗ್ ಸೈಟು ನೋಡ್ಬೋದು. ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಮೇನ್ ಗೇಟ್ ಎಲ್ಲ SS ಸ್ಟೇನ್ಲೆಸ್ ಸ್ಟೀಲ್ ಗೇಟ್ ಇದು ನೋಡ್ಬೋದು. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಆ್ಯಂಡ್ ಪಾರ್ಕಿಂಗ್ ಏರಿಯಾ. ಈಗ ಪಾರ್ಕಿಂಗ್ ಏರಿಯಾ ಎಲ್ಲ ತೋರಿಸಿ ನೋಡ್ಬೋದು. ಇದು ಸಂಪು 15,000 ಲೀಟರ್ ಸಂಪು ಕೆಪಾಸಿಟಿ, 15,000 ಲೀಟರ್ಸ್ ಸಂಪು ಕೆಪಾಸಿಟಿ. ಇದು ಓನ್ ಬೋರ್ವೆಲ್ ಇದೆ, ಬಿಲ್ಡಿಂಗ್ಗೆ ಓನ್ ಬೋರ್ವೆಲ್ ಇದೆ. ಆ್ಯಂಡ್ ಪಾರ್ಕಿಂಗ್ ಏನು ಓಕೆನಾ, ಆ್ಯಂಟಿಸ್ಕಿಡ್ ಲಪುತ್ರ ಗ್ರಾನೈಟ್ ಹಾಕಿರೋದು ಪಾರ್ಕಿಂಗ್ ಏರಿಯಾಗೂ. ಆ್ಯಂಡ್ ನೋಡಿ, ವಾಲ್ಗೆಲ್ಲ 2x4 ಬ್ರ್ಯಾಂಡೆಡ್ ಟೈಲ್ಸ್ ಹಾಕಿದ್ದಾರೆ. ಫುಲ್ಲು ರೂಫ್ ಲೆವೆಲ್ವರೆಗೂ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ಎಲ್ಲ. ಯಾಕೆಂದರೆ ಇದು ಓನ್ ಕನ್ಸ್ಟ್ರಕ್ಷನ್ ಅವ್ರು ಮಾಡ್ಕೊಂಡಿರೋದು. ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ನೋಡಿ, ಸೆಟ್ ಬ್ಯಾಕ್ ಎಲ್ಲ ಈ ಕಡೆ 3 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಮನೆ ಬ್ಯಾಕ್ ಸೈಡ್ ಬಂದುಬಿಟ್ಟು 2 ಫೀಟ್ ಬಿಟ್ಟಿದ್ದಾರೆ. ಆ ಕಡೆ 2 ಫೀಟ್ ಬಿಟ್ಟಿದ್ದಾರೆ ಸೆಟ್ ಬ್ಯಾಕ್ ಎಲ್ಲ. ತುಂಬ ವೆಂಟಿಲೇಷನ್, ಗಾಳಿಗೆ ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಮನೆಗಳೆಲ್ಲ. ಟೋಟಲ್ ಬಿಲ್ಡಿಂಗ್ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ಗೆ ಹಾಕಿರೋದು. ಆ್ಯಂಡ್ ಟೋಟಲ್ ಬಿಲ್ಡಿಂಗ್ಗೆ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ ನೋಡಿ. ಸೇಫ್ಟಿ ಗ್ರಿಲ್, ಸೇಫ್ಟಿ ಪರ್ಪಸ್ ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಸೇಫ್ಟಿ ಗ್ರಿಲ್ ನೋಡಿ. ಇದು ಎಲ್ಲ 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈ ಕಡೆ ಆ ಕಡೆ 3 ಫೀಟು, ಬ್ಯಾಕ್ ಸೈಡ್ ಬಂದುಬಿಟ್ಟು 2 ಫೀಟ್ ಬಿಟ್ಟಿದ್ದಾರೆ. ಇದು ಎಲೆಕ್ಟ್ರಿಸಿಟಿ ಮೀಟರ್ಸು ಎಲ್ಲ ಇಲ್ಲಿ ಬಾಕ್ಸಲ್ಲಿ ಕೂರಿಸಿದ್ದಾರೆ. ಬಿಲ್ಡಿಂಗ್ ಏನು ಸೇಫ್ಟಿ ಏನು ಬೇಕಾಗಿಲ್ಲ, ಫುಲ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ಗೆ ಸೇಫ್ಟಿ ಗ್ರಿಲ್ ಇದೆ. ಆ್ಯಂಡ್ ಪಾರ್ಕಿಂಗ್ ಏರಿಯಾನು ಅಷ್ಟೇ, ಈಸಿಯಾಗಿ ಒಂದು 2 ಕಾರ್ ಪಾರ್ಕ್ ಮಾಡ್ಕೋಬೋದು ಆ್ಯಂಡ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ಇಲ್ಲಿ ಬಂದುಬಿಟ್ಟು ಸಿಲಿಂಡರ್ಸ್ ಪ್ರೊವಿಷನಲ್ ಮಾಡಿದ್ದಾರೆ. ಎಲ್ಲ ಇಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಸಿಲಿಂಡರ್ಸ್ ಎಲ್ಲ ಇಟ್ಕೋಬೋದು. ಎಲ್ಲ ಪಾರ್ಟಿಷನ್ ಮಾಡಿದ್ದಾರೆ ಸಿಲಿಂಡರ್ಸ್ಗೆಲ್ಲ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು. ಆಮೇಲೆ ತೋರಿಸ್ತೀನಿ, ಕೀಸ್ ಇಲ್ಲ, ಮತ್ತೆ ತೋರಿಸ್ತೀನಿ ಲಾಸ್ಟಲ್ಲಿ. ಇದು ಬಂದುಬಿಟ್ಟು ಸ್ಟೆಪ್ಸ್ಗೆಲ್ಲ ಆ್ಯಂಟಿಸ್ಕಿಡ್ ಗ್ರಾನೈಟ್ ಅಲ್ಲ, ಪುತ್ರ ಗ್ರಾನೈಟ್ ಹಾಕಿರೋದು. ಆ್ಯಂಡ್ ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್. ಮೇನ್ ಗೇಟು SS ಗೇಟು ಆ್ಯಂಡ್ ರೈಲಿಂಗ್ಸು. ಟೋಟಲ್ ಬಿಲ್ಡಿಂಗ್ಗೆ ಸ್ಟೆಪ್ಸ್ಗೆಲ್ಲ SS ರೈಲಿಂಗ್ಸ್ ಹಾಕಿರೋದು. ಇದು ಇಂಟ್ರಾಕ್ಟ್ ತಕ್ಷಣ ನೋಡಿ, ಇದು ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ತೋರಿಸ್ತೀನಿ, 2 BHK ಹೌಸು. ವಾಲ್ಗೆಲ್ಲ 2x4 ಬ್ರ್ಯಾಂಡೆಡ್ ಟೈಲ್ಸ್ ರೂಫ್ ಲೆವೆಲ್ವರೆಗೂ ಹಾಕಿದ್ದಾರೆ. ಆ್ಯಂಡ್ ಫ್ರಂಟ್ ಎಲಿವೇಷನ್ಗೆ SS ಟಫನ್ ಗ್ಲಾಸ್ ಹಾಕಿದ್ದಾರೆ ನೋಡಿ. ಫ್ರಂಟ್ ಎಲಿವೇಷನು ನೋಡಿ. ಈ ಕಡೆಯೂ ಸೆಟ್ ಬ್ಯಾಕು 3 ಫೀಟ್ ಇದೆ. ನಿಮಗೆ ವೆಂಟಿಲೇಷನ್ಗೆ ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿದೆ. ಎಲ್ಲ ಕಡೆಯೂ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಮೇನ್ ಡೋರು ಆ್ಯಂಡ್ ಫ್ರೇಮು ಟೇಕ್ ಇರುತ್ತೆ, ಎಲ್ಲ ಹ್ಯಾಂಡ್ ಮೇಡು. ಆ್ಯಂಡ್ ಟೋಟಲ್ ಬಿಲ್ಡಿಂಗ್ಗೆ ವಿಂಡೋಸ್ ಎಲ್ಲ UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿರೋದು. ಇದು ಎಂಟ್ರಾಕ್ ತಕ್ಷಣ ಹಾಲ್ ಸಿಗುತ್ತೆ. ಇದು ಗ್ರಾನೈಟ್ ಫ್ಲೋರಿಂಗ್. ಟೋಟಲ್ ಇದು ಒಂದೇ ಕಲರ್ ಹಾಕಿರೋದು, ಒಂದೇ ಕಲರ್ ಮೇಂಟೈನ್ ಮಾಡಿದ್ದಾರೆ ಫ್ಲೋರಿಂಗ್ ಎಲ್ಲ. ಟೋಟಲ್ ಬಿಲ್ಡಿಂಗ್ಗೆ ಟೋಟಲ್ ಗ್ರಾನೈಟ್ ಫ್ಲೋರಿಂಗು. ಆ್ಯಂಡ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆ್ಯಂಡ್ ಇದು TV ಯೂನಿಟು, ಆಪೋಸಿಟ್ ಕಾನ್ಸೈಡ್ ಪೂಜಾ ರೂಮು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಮನೇನು. ಆ್ಯಂಡ್ ವಾಸ್ತು ಪ್ರಕಾರ 100% ವಾಸ್ತು ಪ್ರಕಾರ ಕಟ್ಟಿದ್ದಾರೆ.
ನೋಡಿ ಇದು ಟಿ ವಿ ಯೂನಿಟು, ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟಿ ವಿ ಯೂನಿಟನ್ನು. ಇದು ಪೂಜೆ ರೂಮು ಮೇಯ್ನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಎಲ್ಲ ಹ್ಯಾಂಡ್ ಮೇಡ್ ಇಲ್ಲೇ ಮಾಡಿಸಿರೋದು. ಆ್ಯಂಡ್ ಒಳಗಡೆ ತೋರಿಸ್ತೀನಿ. ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಫುಲ್ಲು ರೂಫ್ ಲೆವೆಲ್ವರೆಗೂ ಟೈಲ್ಸ್ ಹಾಕಿದ್ದಾರೆ ನೋಡ್ಬೋದು. ಆ್ಯಂಡ್ ಫ್ಲೋರಿಂಗು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಡೈನಿಂಗ್ ಸ್ಪೇಸು, ಡೈನಿಂಗ್ ಟೇಬಲ್ ಹಾಕ್ಕೋಬೋದು. ಆ್ಯಂಡ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸ್ಪೇಸಸ್ಗೆ ಇದೆ ನೋಡಿ, ಕಿಚನ್ ಅಟ್ಯಾಚ್ ಕಿಚನ್ ಇರುತ್ತೆ. ಕಿಚನ್ಗೆ ಅಟ್ಯಾಚು ಇದು ಡೈನಿಂಗ್ ಸ್ಪೇಸು, ಡೈನಿಂಗ್ ಟೇಬಲ್ ಹಾಕ್ಕೋಬೋದು. ಇದು ಕಿಚನಲ್ಲಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಆ್ಯಂಡ್ ನೋಡಿ ಲಾಫ್ಟ್ಸ್ ಎಲ್ಲ ಮಾಡಿದ್ದಾರೆ, ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಒಂದು ವಿಂಡೋ ಇದೆ. ಆ್ಯಂಡ್ ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ನೋಡ್ಬೋದು. ಆ್ಯಂಡ್ SS ಬಾಸ್ಕೆಟ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಎಲ್ಲ ಪ್ರತಿಯೊಂದು ಚೆನ್ನಾಗಿ ಮಾಡಿಸಿದ್ದಾರೆ. ಅವ್ರು ಸ್ವಂತಕ್ಕೆ ಮಾಡ್ಕೊಂಡಿರೋ ಯಾವ ಥರ ಬೇಕೋ ಅದೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರ ಪರ್ಸ್ನಲ್ಸ್ ವಿಷಯ ಎಲ್ಲ ಸೇಲ್ ಮಾಡ್ತಾರೆ. ಬಟ್ ದಿಸ್ ಈಸ್ ನ್ಯೂ ಕನ್ಸ್ಟ್ರಕ್ಷನ್ ಹೌಸ್, ಇನ್ನೂ ಅವ್ರೇನು ಬಂದಿಲ್ಲ, ಹಂಗೆ ಸೇಲ್ ಮಾಡ್ತಾಯಿದ್ದಾರೆ. ಇದು ಬಂದ್ಬಿಟ್ಟು ಯುಟಿಲಿಟಿ, ಫುಲ್ ಯುಟಿಲಿಟಿಗೂ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಆ್ಯಂಡ್ ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಇಟ್ಕೋಬೋದು. ಆ್ಯಂಡ್ ವಾಲ್ಗಿನೂ ಟೈಲ್ಸ್ ಹಾಕಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿದೆ ಮನೆ. ಯಾರಾದರೂ ಓಕೆ ಇನ್ವೆಸ್ಟ್ಮೆಂಟ್ ಮಾಡೋರು, ಇಲ್ಲಾಂದರೆ ಸ್ವಂತಕ್ಕೆ ಇರಬೇಕು ಅನ್ನೋರು ಪ್ಲ್ಯಾನ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ ಮನೆ ಎಲ್ಲ. ಈ ಕಡೆಯೂ ತೋರಿಸ್ತೀನಿ ನೋಡಿ. ಇದು ಹಾಲು, ಪೂಜಾ ರೂಮು, ಮೇಯ್ನ್ ಡೋರ್ ಎಂಟ್ರೆನ್ಸು ನೋಡಿ. ಈ ಕಡೆ ಲೆಫ್ಟ್ಗಿರೋದು ಮಾಸ್ಟರ್ ಬೆಡ್ರೂಮು, ಈ ಕಡೆ ರೈಟ್ಗಿರೋದು ರೂಮ್ ನಂಬರ್ 2 ಸಿಗುತ್ತೆ. ಆ್ಯಂಡ್ ಆಪೋಸಿಟ್ ಕಾಮನ್ ಬಾತ್ರೂಮ್ ಸಿಗುತ್ತೆ ನೋಡಿ. ಎಲ್ಲ ಡೋರ್ಸ್, ರೂಮ್ ಡೋರ್ಸ್ ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್. ರೂಮ್ ಸೈಜೂ ಅಷ್ಟೇ 15x14 ಆ ಥರ ರೂಮ್ ಸೈಜಸ್ ಇದೆ. ಆ್ಯಂಡ್ 2 ವಿಂಡೋಸ್ ಇದೆ. ಆ್ಯಂಡ್ ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲ್ ಎವ್ರಿಥಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ. ವೆಂಟಿಲೇಷನ್ ಗಾಳಿಗೆ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ವಾರ್ಡ್ರೂಬ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಮನೆ. ಇದು ನೋಡಿ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಆ್ಯಂಡ್ ಅಟ್ಯಾಚ್ ಬಾತ್ರೂಮ್, ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಶೆರಾನ್ ಜಾವರ್ ಫಿಟ್ಟಿಂಗ್ಸ್ ಹಾಕಿರೋದು. ಫುಲ್ಲು ರೂಫ್ ಲೆವೆಲ್ವರೆಗೂ ಹಾಕಿದ್ದಾರೆ ನೋಡಿ. ಎಲ್ಲ ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲಸ ಎಲ್ಲ ನಮಗೆ ಅದು ತುಂಬ ಇಷ್ಟ ಆಯಿತು. ವರ್ಕೆಲ್ಲ ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡಿ, ಓಕೆನಾ. ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಬಂದು ಫಿಸಿಕಲ್ ನೋಡಿದರೆ, ಲೈವಲ್ಲಿ ನೋಡಿದರೆ ಪ್ರಾಜೆಕ್ಟು ತುಂಬ ಚೆನ್ನಾಗಿದೆ. ವರ್ಕೆಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮು ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇದು ಕಾಮನ್ ಬಾತ್ರೂಮು ನೋಡಿ. ಕಾಮನ್ ಬಾತ್ರೂಮ್ಗೇನು ಎಲ್ಲ ವಾಲ್ಗೆಲ್ಲ 2x4 ಬ್ರ್ಯಾಂಡೆಡ್ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಶೆರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಅವರು. ಇದು ರೂಮ್ ನಂಬರ್ 2. ರೂಮ್ ನಂಬರ್ 2 ಅಲ್ಲಿ ವಾರ್ಡ್ರೂಬ್ಸು, ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಆ್ಯಂಡ್ ವಿಂಡೋ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ. ಆ್ಯಂಡ್ ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ ರೂಮ್ ಸೈಜು. ಆ್ಯಂಡ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. ಆ್ಯಂಡ್ ಫ್ಲೋರಿಂಗ್ ಟೋಟಲ್ ಬಿಲ್ಡಿಂಗ್ಗೆ ಗ್ರಾನೈಟ್ ಫ್ಲೋರಿಂಗು ಒಂದೇ ಕಲರ್ ಹಾಕಿರೋದು ನೋಡಿ. ಟೋಟಲ್ ಬಿಲ್ಡಿಂಗ್ಗೆ UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿರೋದು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಮನೆ. ಇದು ಯಾರಾದರೂ ತಗೊಳೋರು, ಓನರ್ಸ್ ಆದರೂ ಸ್ಟೇ ಮಾಡ್ಬೋದು, ಇಲ್ಲಾಂದರೆ ರೆಂಟಲ್ಗೆ ಬಿಡ್ಬೋದು.
ಇಲ್ಲಿ ಆದರೆ ತುಂಬ ರೆಂಟಲ್ ಡಿಮ್ಯಾಂಡ್ ಇದೆ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು ಓಕೆನಾ, ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಷ್ಟು ಡಿಮ್ಯಾಂಡ್ ಇದೆ ರೆಂಟಲ್ ಎಲ್ಲ ಇಲ್ಲಿ. ನಾನು ಅದಕ್ಕೋಸ್ಕರ ಕ್ಲೀನಾಗಿ ವಿಡಿಯೋ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನೋಡಿ ಎಲ್ಲ ಸ್ಟೆಪ್ಸ್ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಎಲ್ಲ ಆ್ಯಂಟಿಸ್ಕ್ರಿಡ್ ಇಲ್ಲ ಪುತ್ರ ಗ್ರಾನೈಟ್ ಹಾಕಿರೋದು. ನೋಡಿ ಇದು ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ಸ್ ಸಿಗುತ್ತೆ. ನೋಡಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಆ್ಯಂಡ್ SS ಟಫನ್ ಗ್ಲಾಸ್ ಇದೆ. ಇಲ್ಲಿ 2 ಯೂನಿಟ್ ಸಿಗುತ್ತೆ, 1 BHK ಆ್ಯಂಡ್ 1 BHK. ಇಲ್ಲಿ ಒಂದು 1 BHK ಹೌಸ್ ತೋರಿಸ್ತೀನಿ. ತುಂಬ ಚೆನ್ನಾಗಿ ಸ್ಪೇಸಸ್ಸಿಗೆ ಬಂದಿದೆ. ನೋಡಿ ಮೈನ್ ಡೋರು ಫ್ರೇಮು ಟೀಕ್ ಇರುತ್ತೆ, ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗು ಆ್ಯಂಡ್ ಫಾಲ್ ಸೀಲಿಂಗ್ ಇದೆ. ಹಾಲ್ಗೆಲ್ಲ ಫುಲ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಆ್ಯಂಡ್ TV ಯೂನಿಟ್ ಇದೆ, ಒಂದು ವಿಂಡೋ ಇದೆ ಆ್ಯಂಡ್ ಪೂಜಾ ರೂಮು ಬಾಕ್ಸಲ್ಲಿ ಕೂರಿಸಿರೋದು ಪೂಜಾ ರೂಮು. ಕಿಚನ್ ನೋಡಿ ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ, ಎಲ್ಲ ಟೈಲ್ಸ್ ಹಾಕಿದ್ದಾರೆ ಆ್ಯಂಡ್ ಲಾಫ್ಟ್ಸ್ ಎಲ್ಲ ಮಾಡಿದ್ದಾರೆ. ವಿಂಡೋ ಇದೆ, ಸ್ಪೇಸಸ್ ಇದೆ ಕಿಚನು ನೋಡ್ಬೋದು. ಇದು ರೂಮಲ್ಲಿ 2 ವಿಂಡೋಸ್ ಇದೆ ಆ್ಯಂಡ್ ವಾರ್ಡ್ರೋಬ್ಸು ಲಾಫ್ಟ್ಸ್ ಮಾಡಿದ್ದಾರೆ. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಆ್ಯಂಡ್ ನೋಡಿ ವೆಂಟಿಲೇಷನ್ ಗಾಳಿಗೆ ಏನೂ ತೊಂದರೆ ಏನಿಲ್ಲ, ಅಷ್ಟು ಚೆನ್ನಾಗಿ ವೆಂಟಿಲೇಷನ್ ಬರ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಕಾಮನ್ ಬಾತ್ರೂಮ್ ಸಿಗತ್ತೆ ನೋಡಿ. ಈವನ್ ಟೋಟಲ್ ಬಿಲ್ಡಿಂಗ್ಗೆ ಎಲ್ಲ ಶೆರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿರೋದು, ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, 2x4 ಬ್ರ್ಯಾಂಡೆಡ್ ಟೈಲ್ಸ್ ಹಾಕಿದ್ದಾರೆ. ಫುಲ್ಲು ರೂಫ್ ಲೆವರ್ವರೆಗೂ ಹಾಕಿದ್ದಾರೆ ಎಲ್ಲ ಮನೆಗಳಿಗೂ, ಬಾತ್ರೂಮ್ ವಾಲ್ಗೆಲ್ಲ. ಇದು ಹಾಲು, ಈ ಕಡೆನೂ ತೋರಿಸಿ ನೋಡ್ಬೋದು. ಇದು 1 BHK. ಮತ್ತು ಇನ್ನೊಂದು ಯೂನಿಟು 1 BHK ಹೌಸಸ್ ಸಿಗುತ್ತೆ ಈ ಕಡೆ. ಅದು ನಾರ್ತ್ ಫೇಸಿಂಗ್ ಸಿಗುತ್ತೆ, ಇದು ಈಸ್ಟ್ ಫೇಸಿಂಗ್ ಸಿಗುತ್ತೆ. ನೋಡಿ ಮೇನ್ ಡೋರು ಫ್ರೇಮು ಟೀಕ್ ಸಿಗುತ್ತೆ, ಎಲ್ಲ ಮಾಡಿರೋದು ಟೀಕ್. ಇದು 1 BHK ಹೌಸು ನೋಡಿ. ಎಂಟ್ರಾಕ್ ತಕ್ಷಣ ಹಾಲ್ ಸಿಗುತ್ತೆ, TV ಯೂನಿಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ, ವಿಂಡೋಸ್ ಇದೆ ಆ್ಯಂಡ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ಕೆಲಸ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಬೋದು. 2 ವಿಂಡೋಸ್ ಇದೆ ಹಾಲಲ್ಲಿ, ಕ್ರಾಸ್ ವೆಂಟಿಲೇಷನ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ಕಿಚನಲ್ಲಿ 2 ವಿಂಡೋಸ್ ಮಾಡಿದ್ದಾರೆ ನೋಡಿ ಆ್ಯಂಡ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಸ್ಪೇಸಸ್ ಇದೆ, ಕಿಚನ್ನು ಸ್ಪೇಸಸ್ ಇದೆ, ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ನೋಡ್ಬೋದು. ಇದು ರೂಮಲ್ಲಿ ವಾರ್ಡ್ರೋಬ್ಸು ಲಾಫ್ಟ್ಸು ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಸೈಜ್ ಬಂದುಬಿಟ್ಟು ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಆ್ಯಂಡ್ ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಸ್ಪೇಸಸ್ ಇದೆ, ಯಾಕೆಂದರೆ 30-40ಯಲ್ಲಿ 2 ಯೂನಿಟ್ಸ್ 1 BHK ಹೌಸ್ ಹಾಕಿದರೆ ತುಂಬ ಚೆನ್ನಾಗಿ ಸ್ಪೇಸಸ್ಸಿಗೆ ಸಿಗುತ್ತೆ, ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಕಾಮನ್ ಬಾತ್ರೂಮ್ ಸಿಗುತ್ತೆ ನೋಡಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಫಿಟ್ಟಿಂಗ್ಸ್ ಎಲ್ಲ ಶೆರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್, ಎಲ್ಲ ಫುಲ್ಲಿ ಕಂಪ್ಲೀಟೆಡ್ ಪ್ರಾಜೆಕ್ಟು, ರೆಡಿ ಟು ಆಕ್ಯುಪೈ ಪ್ರಾಜೆಕ್ಟ್. ಇದು ರೆಡಿ ಟು ಆಕ್ಯುಪೈ ಮಾಡ್ಕೋಬೋದು ಈ ಮನೆ ಬಂದುಬಿಟ್ಟು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಓಕೆ, ಇಮಿಡಿಯೇಟ್ ನೋಡಿಬಿಟ್ಟು ಇದು ಆಕ್ಯುಪೈ ಮಾಡ್ಕೋಬೋದು. ಆ ಥರ ಇದೆ ಪ್ರಾಜೆಕ್ಟು, ಏನು ವರ್ಕ್ ಏನು ಪೆಂಡಿಂಗ್ ಇಲ್ಲ, ಫುಲ್ಲಿ ಕಂಪ್ಲೀಟೆಡ್ ವರ್ಕ್ ಎಲ್ಲ. ಈಗ ನಾವು ಟೆರೆಸ್ 3rd ಫ್ಲೋರ್ಗೆ ಹೋಗ್ತಾ ಇದ್ವಿ, ನೋಡ್ಬೋದು ನೋಡಿ. ಟೆರ್ರಸ್ಲಿ ಈವನ್ ನಿಮಗೆ ಎಲ್ಲ ಫ್ಲೋರಿಂಗ್ ಎಲ್ಲ ಟೈಲ್ಸ್, ಇದೆಲ್ಲ ಟೈಲ್ಸ್ ಹಾಕಿರೋದು ಅವರು, ಫುಲ್ ಟೈಲ್ಸ್ ಹಾಕ್ಕೊಂಡಿದ್ದಾರೆ ಬಿಲ್ಡಿಂಗ್ಗೆ, ಫ್ಲೋರಿಂಗ್ಗೆ ನೋಡಿ. ಅದು ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಇದೆಲ್ಲ ಫ್ಲೋರಿಂಗ್ ಹಾಕಿರೋದು. ಆ್ಯಂಡ್ 1 BHK ಹೌಸ್ ಇದು. ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಸಿಗುತ್ತೆ ನೋಡಿ. ನೋಡಿ ವಿಂಡೋಸ್ ಇದೆ, ಇದು ಹಾಲ್ ಸಿಗುತ್ತೆ, TV ಯೂನಿಟ್ ಮಾಡಿದ್ದಾರೆ ಆ್ಯಂಡ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಆ್ಯಂಡ್ ವಿಂಡೋಸ್ ಇದೆ.
ಇಲ್ಲಿ ಲೆಫ್ಟ್ ಕಾಣಿಸ್ತಾ ಇರೋದು ಕಿಚನು. ನೋಡಿ ಕಿಚನ್ ಎಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ, ವಿಂಡೋ ಇದೆ, ಲಾಫ್ಟ್ಸ್ ಮಾಡಿದ್ದಾರೆ. ಆ್ಯಂಡ್ 2 ವಿಂಡೋಸು, ವೆಂಟಿಲೇಷನ್, ಗಾಳಿಗೆ ಏನು ತೊಂದರೆ ಏನಿಲ್ಲ. ಆ್ಯಂಡ್ SS ಬಾಸ್ಕೆಟ್ಸ್ ಎವ್ರಿಥಿಂಗ್ ಎಲ್ಲ ಮಾಡಿದ್ದಾರೆ. ಇದು ಹಾಲು ನೋಡಿ, ಸ್ಪೇಸಸ್ ಇದೆ. ಆ್ಯಂಡ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. 2 ವಿಂಡೋಸ್ ಇದೆ ಹಾಲಲ್ಲಿ. ಇದು ಕಾಮನ್ ಬಾತ್ರೂಮ್ ಸಿಗುತ್ತೆ ನೋಡಿ. ವಾಲ್ಗೆಲ್ಲ ಟೈಲ್ಸು, ಫಿಟ್ಟಿಂಗ್ಸ್ ಎವ್ರಿಥಿಂಗ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಇದು ಬಂದ್ಬಿಟ್ಟು ರೂಮ್ ಸಿಗುತ್ತೆ. ವಾರ್ಡ್ರೂಮ್ಸು, ಲಾಫ್ಟ್ಸ್ ಇದೆ. 2 ವಿಂಡೋಸ್ ಹಾಕಿದ್ದಾರೆ. ಆ್ಯಂಡ್ ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಎಲ್ಲ ನೋಡಿ. ಎಲ್ಲ ವಾಲ್ಗೆಲ್ಲ ಎಲ್ಲ ಫ್ಲೋರಿಂಗ್ ಎಲ್ಲ ಟೈಲ್ಸು ಎವ್ರಿಥಿಂಗ್ ಎಲ್ಲ. ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಸಿಂಟ್ಯಾಕ್ಸ್ ಟ್ಯಾಂಕ್ ಎಲ್ಲ ಕೂರಿಸಿದ್ದಾರೆ. ನೋಡಿ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ಹೌಸಸ್ ತೋರಿಸ್ತೀನಿ. ಎಲ್ಲ G+3 ಮನೆಗೆ ತುಂಬ ಚೆನ್ನಾಗಿರುತ್ತೆ. ಏರಿಯಾನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಗ್ರೌಂಡ್ ಫ್ಲೋರ್. ಅವಾಗೆ ಫಸ್ಟ್ 1 BHK ಹೌಸ್ ತೋರಿಸಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ. ಇದು 1 BHK ಹೌಸು. ಹಾಲು, TV ಯೂನಿಟ್ ಇದೆ, ಆ್ಯಂಡ್ ರೂಮ್ ಇದೆ, ಕಿಚನ್ ಇದೆ. ಇದು ಪ್ರೈಸ್ ಬಂದುಬಿಟ್ಟು 1,90 lakhs ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ಲು. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರು, ಫರ್ದರ್ ಡೀಟೇಲ್ಸು ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ನೋಡಿ ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು. ಇದು ಪ್ರೈಸ್ ಬಂದುಬಿಟ್ಟು 1,90 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 8861514842. ಮತ್ತೆ ಹೇಳ್ತೀನಿ, 8861514842. ನೋಡ್ಬೋದು ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಮನೆ. ಓಕೆ, ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು, ಇಲ್ಲಾಂದ್ರೆ ಸ್ವಂತಕ್ಕೆ ಬೇಕು ಅಂದರೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ಕಿಚನು ಎಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.